ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂಡರ್ ಪಾಸ್ ಕಾಮಗಾರಿ ವೇಳೆ ಕಾರ್ಮಿಕರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಣ್ಣು ಕುಸಿದ ಎಕ್ಸ್ಕ್ಲೂಸಿವ್ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಅಂಡರ್ ಪಾಸ್ ಕಾಮಗಾರಿ ವೇಳೆ ಕಾರ್ಮಿಕರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಣ್ಣು ಕುಸಿತದ ಎಕ್ಸ್ಕ್ಲೂಸಿವ್ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಕಾರ್ಮಿಕರು ಕೆಲಸ ಮಾಡುವಾಗಲೇ ಮಣ್ಣು ಏಕಾಏಕಿಯಾಗಿ ಕುಸಿದು ಬಿದ್ದು ಬಿಟ್ಟಿದೆ. 20 ಅಡಿ ಕೆಳಗಡೆ ಕೆಲಸ ಮಾಡ್ತಾ ಇದ್ರು 5 ಜನ ಕಾರ್ಮಿಕರು. ಮಣ್ಣು ಕುಸಿತಾ ಇದ್ದಂತೆ ಪಾಪ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. 2 ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ ಅನ್ನೋ ಮಾಹಿತಿ. 2ರನ್ನ ರಕ್ಷಣೆ ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಗಾಯಗೊಂಡ ಸದಾನಂದ್, ಸುನೀಲ್, ಇರ್ಮಿಯಾಸ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಓರ್ವನ ಮೃತದೇಹ ಪತ್ತೆಯಾಗಿರೋದು, ಇನ್ನೊಬ್ಬನ ಮೃತದೇಹ ಹೊರ ತೆಗೆಯೋದಕ್ಕೆ ಪ್ರಯತ್ನ ನಡೀತಾ ಇದೆ. ಭಯಾನಕವಾಗಿದೆ ಆ ದೃಶ್ಯ. ಕೆಳಗಡೆ ಪಾಪ 20 ಅಡಿ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತ ಕಾರ್ಮಿಕರ ಮೇಲೆ ಏಕಾಏಕಿಯಾಗಿ ಮಣ್ಣು ಕುಸಿದು ಬೀಳುತ್ತೆ ಅಂತ ಅಂದ್ರೆ ಉಸಿರಾಡೋದಕ್ಕೂ ಕೂಡ ಆಗಲ್ಲ. ಇಂಥ ಘಟನೆಗಳನ್ನ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆನೇ ನೋಡ್ತಾ ಇದ್ದಿದ್ವಿ. ಬಟ್ ಈ ಕೇರಳದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಮಣ್ಣು ಕುಸಿತ ಉಂಟಾಗಿ, ಗುಡ್ಡ ಕುಸಿತ ಉಂಟಾಗಿ ಸಾಕಷ್ಟು ಸಮಸ್ಯೆಗಳಾದವು. ಎಸ್, ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಾವು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಏಕಾಏಕಿಯಾಗಿ ಮಣ್ಣು ಕುಸಿದು ಬಿಡುತ್ತೆ ನೋಡಿ. ಎಸ್, ಅದರ ಕೆಳಗಡೆ 20 ಅಡಿ ಕೆಳಗಡೆ 5 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮಣ್ಣು ಕುಸಿದು ಅವರ ಮೇಲೆ ಬಿದ್ದು ಬಿಡುತ್ತೆ. 20 ಅಡಿ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತ 5 ಜನ ಕಾರ್ಮಿಕರು ಆ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡು ಉಸಿರಾಡೋದಕ್ಕಾಗದೆ 2 ಸತ್ತೋಗಿದ್ದಾರೆ. ಈಗ 3 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಕ್ಷಣಾ ಕಾರ್ಯ ಬಹಳ ಚುರುಕಿನಿಂದ ನಡೀತು. ಹಂಗಾಗಿನೇ ಆ 3 ಜನ ಬದುಕೋದಕ್ಕೆ ಸಾಧ್ಯ ಆಯಿತು. ಮಣ್ಣು ಕುಸಿತಾ ಇದ್ದಂತೆ ಪಾಪ ಕಾರ್ಮಿಕರು ಅಲ್ಲೇ ಸಿಕ್ಕಾಕೊಂಡು ಬಿಟ್ಟಿದ್ರು. ಮಣ್ಣಿನ ಅಡಿ ಸಿಲುಕಿ 2 ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. 2ರನ್ನ ರಕ್ಷಣೆ ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈಗ ಸೋನಾರಾಮ್, ಪರಿಮಳ್ ಮೃತ ಕಾರ್ಮಿಕರು. ಸೋನಾರಾಮ್ಗೆ ವಯಸ್ಸು 26, ಈ ಪರಿಮಳ್ ಅನ್ನೋ ವ್ಯಕ್ತಿಗೆ 31. ಪಾಪ ಇನ್ನು ಚಿಕ್ಕ ವಯಸ್ಸಿನವರು ಮೃತಪಟ್ಟಿದ್ದಾರೆ. ಈಗ ಬೇರೆ ಬೇರೆ ಕಡೆಯಿಂದ ಕೆಲಸಕ್ಕೆ ಬಂದಿದ್ದವರು, ಅಲ್ಲೇ ಸ್ಥಳೀಯರು, ಇನ್ನೂ ಅದರ ಬಗ್ಗೆ ಮಾಹಿತಿ ಬರಬೇಕು. ಹೊಟ್ಟೆಪಾಡಿಗಾಗಿ ಪಾಪ ಬಂದಂಥವರು ಇಂಥ ಘಟನೆಯಲ್ಲಿ ಈಗ ಮೃತಪಟ್ಟಿದ್ದಾರೆ. ಗಾಯಗೊಂಡಿರುವಂಥ ಸದಾನಂದ್, ಸುನೀಲ್, ಇರ್ಮಿಯಾಸ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಓರ್ವನ ಮೃತದೇಹ ಪತ್ತೆಯಾಗಿದೆ. ಇನ್ನೊಬ್ಬನ ಮೃತದೇಹ ಇದುವರೆಗೂ ಪತ್ತೆ ಆಗಿದೆ, ಬಟ್ ಹೊರ ತೆಗೆಯೋದಕ್ಕೆ ಪ್ರಯತ್ನ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ.